ಎಲ್ರಿಗೂ ನಮಸ್ಕಾರ. ದಿಗೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 15 ಆಗಸ್ಟ್ 2024ರ ಪ್ರಚಲಿತ ವಿದ್ಯಮಾನಗಳಿಗೆ ನಿಮಗೆ ಸ್ವಾಗತ. ಹಾಗೆ ನಮ್ಮ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ತಮ್ಮೆಲ್ಲರಿಗೂ. ಸೊ ಕಳೆದ 19 ತಿಂಗಳ ಕರೆಂಟ್ ಅಫೇರ್ಸ್ಗಳ ನೋಟ್ಸ್ ಏನಾದ್ರು ಬೇಕು ಅಂದರೆ ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ಪರ್ಚೇಸ್ ಮಾಡೋರಿಗೆ ಪ್ರಾಬ್ಲಮ್ ಆಗ್ತಾ ಇರೋ ಕಾರಣದಿಂದ QR ಕೋಡನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಇವಾಗ ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ, ಟೆಲಿಗ್ರಾಮಲ್ಲೂ ಇರುತ್ತೆ. ಈ ವಿಡಿಯೋನ ಪಾಸ್ ಮಾಡಿ ಕೂಡ ನೀವು ಈ ಒಂದು ಸ್ಕ್ಯಾನನ್ನು ಮಾಡಿ sbk1857@gmail.comಗೆ ಸೆಂಡ್ ಮಾಡಿದ್ರೆ ಸಾಫ್ಟ್ ಕಾಪಿನ ಕಳಿಸ್ಕೊಡುತ್ತೆ. ನಿಮ್ಗೆ ಯಾವ ನೋಟ್ಸ್ ಬೇಕೋ ಅದನ್ನು ನೀವು ತೆಗೆದುಕೊಳ್ಬಹುದು. ಇನ್ನು ಕ್ಲಾಸ್ ನೋಟ್ಸ್ ಇರುತ್ತಲ್ಲ, ಅದು ಫ್ರೀ ಇರುತ್ತೆ. ನಿಮಗೆ ಟೆಲಿಗ್ರಾಮಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಅಂದ ಹಾಗೆ ನೀವು ಪ್ರತಿದಿನ ಕರೆಂಟ್ ಅಫೇರ್ಸ್ ವಿಡಿಯೋನ ನೋಡ್ತಿರ್ತೀರಾ. ರಿವಿಷನ್ ಪ್ರೋಸೆಸ್ನ ಕಡಿಮೆ ಮಾಡಿದ್ದೀವಿ ನಾವು. ಹಾಗಾಗಿ ಇನ್ಮೇಲೆ ನಾನೇನು ಮಾಡಿದ್ದೀನಿ ಅಂದರೆ, ನಮ್ಮ ವೆಬ್ಸೈಟ್ KPSC ಜಂಕ್ಷನಲ್ಲಿ ಪ್ರತಿದಿನದ ಕರೆಂಟ್ ಅಫೇರ್ಸ್ನ ಮಾನ್ಯ ದಿನ ವಿಡಿಯೋ ಮಾಡಬೇಕಾದ್ರೆ ಹಿಂದಿನ ದಿನದ ಕ್ವಶನ್ಸನ್ನು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತೀನಿ. ನೀವು ಹೋಗಿ ಕ್ವಿಜ್ ರೂಪದಲ್ಲಿರುತ್ತೆ, 5 ಕ್ವಶನ್ಸ್ ಇರುತ್ತೆ. ಆ ದಿನದ ಇಂಪಾರ್ಟೆಂಟ್ 5 ಕ್ವಶನ್ಸು ನೀವು ಅದನ್ನು ಅಟೆಂಡ್ ಮಾಡಿ ರಿವಿಷನ್ ಪ್ರೊಸೆಸನ್ನು ಕೂಡ ಮಾಡ್ಬೋದು. ಆಗಸ್ಟ್ 15ನ ಕರೆಂಟ್ ಅಫೇರ್ಸ್ನ ಅಪ್ಡೇಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. KPSC ಜಂಕ್ಷನ್ ಅನ್ನೋ ವೆಬ್ಸೈಟ್ಗೆ ಹೋದರೆ ನೀವು ಆ ಒಂದು ಟೆಸ್ಟನ್ನು ಅಟೆಂಡ್ ಮಾಡ್ಬೋದು. 2028ರ ಒಲಿಂಪಿಕ್ಸ್ ಯಾವ ದೇಶದಲ್ಲಿ ನಡೆಯುತ್ತೆ? ಈಗ ತಾನೇ 2024ರ ಒಲಿಂಪಿಕ್ಸ್ ಮುಗಿದಿದೆ. ಸೊ ಪ್ಯಾರಿಸಲ್ಲಿ ಈ ಒಲಿಂಪಿಕ್ಸ್ ಮುಗಿದಿದೆ. ಅದು ಮುಗಿದ ನಂತರ 2028ರ ಒಲಿಂಪಿಕ್ಸನ್ನು ಯಾವ ದೇಶ ಆಯೋಜನೆ ಮಾಡುತ್ತೆ? ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಅಮೆರಿಕ. ಸೊ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಗುಡ್ ಬೈ ಹೇಳಿ ಅಮೆರಿಕಾದ ಲಾಸ್ ಏಂಜಲೀಸ್ 2028ರ ಒಲಿಂಪಿಕ್ಸನ್ನು ಹೋಸ್ಟ್ ಮಾಡುತ್ತೆ. 2024ರ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಭಾನುವಾರ ವರ್ಣರಂಜಿತ ತೆರೆ ಬಿದ್ದಿದೆ. ಭಾರತ 6 ಪದಕಗಳೊಂದಿಗೆ ತನ್ನ ಅಭಿಯಾನವನ್ನು ಅಂತ್ಯ ಮಾಡಿದೆ. ಅನ್ಫಾರ್ಚುನೇಟ್ಲಿ ನಮಗೆ ಯಾವುದೇ ಚಿನ್ನದ ಪದಕ ಈ ಸಲ ಸಿಕ್ಕಿರೋದಿಲ್ಲ. 1 ಬೆಳ್ಳಿ ಪದಕ, 5 ಕಂಚಿನ ಪದಕಗಳ ಜೊತೆ ಭಾರತ ತನ್ನ ಅಭಿಯಾನವನ್ನು ಪೂರ್ಣಗೊಳಿಸಿದೆ. ಮಾಜಿ ಶೂಟರ್ ಅಭಿನವ್ ಬಿಂದ್ರಾ ಅವರಿಗೆ ಒಲಿಂಪಿಕ್ ಆರ್ಡರ್ ಅನ್ನುವ ಗೌರವ ಸಿಕ್ಕಿದೆ. ರೀಸೆಂಟ್ ಕರೆಂಟ್ ಅಫೇರ್ಸ್ ವಿಡಿಯೋಗಳನ್ನು ನೀವು ನೋಡಿದ್ರೆ ಈ ಒಲಿಂಪಿಕ್ ಆರ್ಡರ್ ಗೌರವ ಅನ್ನೋದೇನು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು 2-3 ಬಾರಿ ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿದ್ದೀನಿ. ಇನ್ನು ಅಮೆರಿಕಾದ ಲಾಸ್ ಏಂಜಲೀಸ್ನಲ್ಲಿ 2028ರ ಒಲಿಂಪಿಕ್ಸ್ ಆಯೋಜನೆಯನ್ನು ಮಾಡಲಾಗುತ್ತೆ. ಈ ಒಲಿಂಪಿಕ್ಸ್ನಲ್ಲಿ ಅಮೆರಿಕ 40 ಚಿನ್ನಗಳು ಸೇರಿದಂತೆ 126 ಪದಕಗಳನ್ನು ಗೆದ್ದು ಪ್ರಾಬಲ್ಯವನ್ನು ಸಾಧಿಸಿತು ಅಮೆರಿಕ. ಸೊ ಮುಂದಿನ ಬಾರಿ ಒಲಿಂಪಿಕ್ಸ್ ಅವರದೇ ದೇಶದಲ್ಲಿದೆ, ಹೋಸ್ಟ್ ಮಾಡ್ತಾರೆ. ಇನ್ನಷ್ಟು ಪ್ರಾಬಲ್ಯವನ್ನು ಮೆರೆಯುವಂಥ ಸಾಧ್ಯತೆಗಳು ಹೆಚ್ಚಿದೆ. ಭಾರತದ ತಂಡ, ನಮ್ಮ ಭಾರತದ ಅಥ್ಲೆಟ್ಗಳಿದ್ದಾರೆ, ಅವರು ಕೂಡ ಇನ್ನೂ ದೊಡ್ಡ ಮಟ್ಟದ ತಯಾರಿಯನ್ನು ಮಾಡ್ಕೊಂಡು ಹೋಗಬೇಕಾಗತ್ತೆ. ಮುಂದಿನ ಬಾರಿ ಇನ್ನಷ್ಟು ಹೆಚ್ಚು ಪದಕಗಳನ್ನು ಗೆಲ್ಲುವಂತಹ ಒಂದು ಕಡೆ ಗುರಿಯನ್ನು ಇಟ್ಕೋಬೇಕಾಗತ್ತೆ. ಜೊತೆಗೆ ಚಿನ್ನದ ಪದಕಗಳು ಆದಷ್ಟು ಭಾರತದವರು ಗೆಲ್ಲುವಂಥ ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಮುಂದೆ ನೋಡೋಣ ಇದನ್ನು. ವಿಶ್ವ ಕ್ಯಾಲಿಗ್ರಫಿ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ? ವಿಶ್ವ ಕ್ಯಾಲಿಗ್ರಫಿ ದಿನ ನಾವು ಆಗಸ್ಟ್ 14. ಹೆಚ್ಚಿನ ಡಿಜಿಟಲ್ ಮತ್ತು ಮುದ್ರಿತ ಮಾಹಿತಿಯಿಂದಾಗಿ ಕೈ ಬರಹದ ಪ್ರಾಮುಖ್ಯತೆ ಮರೆತು ಹೋಗಿದೆ. ಇದನ್ನು ನೆನಪಿಸೋದಕ್ಕೋಸ್ಕರ ವಾರ್ಷಿಕವಾಗಿ ಆಗಸ್ಟ್ 2ನೇ ಬುಧವಾರ ವಿಶ್ವ ಕ್ಯಾಲಿಗ್ರಫಿ ದಿನ ಅಂತ ಆಚರಣೆ ಮಾಡ್ತೀವಿ. ಈ ದಿನವನ್ನು ಪೆನ್ ಕಂಪನಿ ಒಂದು ಸ್ಥಾಪನೆ ಮಾಡುತ್ತೆ. ಸುಂದರ ಕೈ ಬರಹವು ಒಂದು ಕೌಶಲ್ಯ ಎಂದು ನೆನಪಿಸುವುದು ಈ ದಿನದ ಪ್ರಮುಖವಾದ ಉದ್ದೇಶವಾಗಿತ್ತು. ಪೂರ್ವ ಏಷ್ಯಾದಲ್ಲಿ ಕ್ಯಾಲಿಗ್ರಫಿಯ ಮೊದಲ ಉಲ್ಲೇಖವು ಸುಮಾರು ಕ್ರಿಸ್ತಪೂರ್ವ 2000ದಿಂದಲೂ ಇದೆ. ಚೀನಾದಲ್ಲಿ ಕ್ಯಾಲಿಗ್ರಫಿ ಒಂದು ಪ್ರಮುಖ ಚಿತ್ರಕಲೆಯಾಗಿದೆ. ಕ್ಯಾಲಿಗ್ರಫಿ ಕಲೆಯು ವಿವಿಧ ಸಂಸ್ಕೃತಿಗಳಲ್ಲಿ ಸಾವಿರಾರು ವರ್ಷಗಳಿಂದ ಅಭಿವೃದ್ಧಿ ಹೊಂದಿದ ಪ್ರಾಚೀನ ಸಂಪ್ರದಾಯಗಳನ್ನು ಸಂಯೋಜನೆ ಮಾಡ್ಕೊಂಡು ಬರ್ತಾ ಇದೆ. ಇಂದು ಈ ಲಿಖಿತ ಕಲೆಯ ಹಲವು ವಿಧಗಳನ್ನು ನಾವು ಕಾಣಬಹುದಾಗಿದೆ. ಜಾರಿ ನಿರ್ದೇಶನಾಲಯ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿ ಅಂತ ಕರಿತೀವಿ, ED, ಇದರ ಪೂರ್ಣಾವಧಿಯ ನಿರ್ದೇಶಕರಾಗಿ ಕೆಳಗಿನ ಯಾರು ಆಯ್ಕೆಯಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ 1, ರಾಹುಲ್ ನವೀನ್. ED ಬಗ್ಗೆ ನೀವು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀರಾ, ಹಲವಾರು ಬಾರಿ ಇನ್ಫಾರ್ಮೇಶನ್ ಕೇಳ್ತಾ ಇರ್ತೀರಾ. ಜಾರಿ ನಿರ್ದೇಶನಾಲಯದ ಹಂಗಾಮಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಂತಹ ರಾಹುಲ್ ನವೀನ್ ಅವರನ್ನ ಪೂರ್ಣಾವಧಿಯ ನಿರ್ದೇಶಕರನ್ನಾಗಿ ನೇಮಕ ಮಾಡಲಾಗಿದೆ. ಸಂಪುಟ ನೇಮಕಾತಿ ಸಮಿತಿ ರಾಹುಲ್ ಅವರನ್ನ 2 ವರ್ಷಗಳ ಅವಧಿಗೆ EDಯ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿದೆ. ಕಳೆದ ವರ್ಷದ ಸೆಪ್ಟೆಂಬರ್ನಿಂದ ED ವಿಶೇಷ ನಿರ್ದೇಶಕರು ಹಂಗಾಮಿ ನಿರ್ದೇಶಕರಾಗಿ ಇವರು ಕೆಲಸವನ್ನ ಮಾಡ್ತಾ ಇದ್ರು. ತಮ್ಮ ಅವಧಿಯಲ್ಲಿ ದೆಹಲಿ CM ಕೇಜ್ರಿವಾಲ್, ಜಾರ್ಖಂಡ್ CM ಹೇಮಂತ್ ಸೊರೇನ್ ಅವರನ್ನು ಅಕ್ರಮ ಹಣ ವರ್ಗಾವಣೆ ಪ್ರಕರಣಗಳಲ್ಲಿ ಅವರು ಬಂಧಿಸಿರ್ತಾರೆ. ಈ ನಡುವೆ ಕೇಂದ್ರದ ಗೃಹ ಕಾರ್ಯದರ್ಶಿಯಾಗಿ ಗೋವಿಂದ ಮೋಹನ್ ಅವರನ್ನ ನೇಮಕ ಮಾಡಲಾಗಿದೆ. ಇದು ಕೂಡ ನಿಮ್ಗೆ ಗೊತ್ತಿರಲಿ, 2 ಇಂಪಾರ್ಟೆಂಟ್ ಆದ ವಿಷಯಗಳು. EDಯ ಮುಖ್ಯಸ್ಥರನ್ನಾಗಿ
ಹಂಗಾಮಿ ಮುಖ್ಯಸ್ಥರನ್ನ ಪೂರ್ಣಾವಧಿ ಮುಖ್ಯಸ್ಥರನ್ನ ಮಾಡಲಾಗಿದೆ ಹಾಗೂ ಕೇಂದ್ರದ ಗೃಹ ಕಾರ್ಯದರ್ಶಿಗಳನ್ನಾಗಿ ಗೋವಿಂದ್ ಮೋಹನ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಇತ್ತೀಚೆಗೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿ ಪದಕವನ್ನ ಗೆದ್ದ ಜಿಂಗ್ಜಿ ಯಾವೋ ತಮ್ಮ ವೃತ್ತಿ ಬದುಕಿಗೆ ವಿದಾಯ ಘೋಷಿಸಿದ್ದಾರೆ. ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ? ಪ್ಯಾರಿಸ್ ಒಲಿಂಪಿಕ್ಸ್ ಬಗ್ಗೆ ಮುಂದೆ ಬರುವ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ತುಂಬಾ ಪ್ರಶ್ನೆಗಳು ಬರ್ತವೆ, ನೀವು ನೋಡ್ಕೋಬೇಕಾಗತ್ತೆ ಡೀಟೇಲ್ ಆಗಿ. ಸರಿಯಾದ ಉತ್ತರ ಬ್ಯಾಡ್ಮಿಂಟನ್. ಬೆಳ್ಳಿ ಪದಕ ವಿಜೇತೆ ಹಿ ಬಿಂಗ್ಜಿಯಾವೋ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ಗೆ ನಿವೃತ್ತಿ ಘೋಷಿಸಿದ್ದಾರೆ ಅಂತ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ತಿಳಿಸಿದೆ. ಒಲಿಂಪಿಕ್ಸ್ನಲ್ಲಿ ಮೊದಲ ಪದಕವನ್ನ ಗೆದ್ದ ಚೀನಾದ ಶೆಟ್ಲರ್ 27ನೇ ವಯಸ್ಸಿನಲ್ಲಿ ಕ್ರೀಡೆಗೆ ವಿದಾಯ ಹೇಳಿದ್ದಾರೆ. ಅದ್ಯಾಗೋ ಅವರು ದೇಶೀಯ ಪಂದ್ಯಾವಳಿಗಳಲ್ಲಿ ಆಡುವುದನ್ನ ಮುಂದುವರಿಸುತ್ತಾರೆ ಅಂತ ಜಾಗತಿಕ ಬ್ಯಾಡ್ಮಿಂಟನ್ ಆಡಳಿತ ಮಂಡಳಿ ತಿಳಿಸಿದೆ. ಪ್ಯಾರಿಸ್ನಲ್ಲಿ ನಡೆದಂತ ಒಲಿಂಪಿಕ್ಸ್ನಲ್ಲಿ ಮಹಿಳೆಯರ ಸಿಂಗಲ್ಸ್ ಫೈನಲ್ನಲ್ಲಿ ಬಿಂಗ್ಜಿಯಾವೋ ದಕ್ಷಿಣ ಕೊರಿಯಾದ ಆನ್ ಸೆ ಯಂಗ್ ವಿರುದ್ಧ ಸೋಲನ್ನು ಅನುಭವಿಸಿ ಪ್ಯಾರಿಸ್ ಒಲಿಂಪಿಕ್ಸ್ 2024ರಲ್ಲಿ ಬೆಳ್ಳಿ ಪದಕಕ್ಕೆ ತೃಪ್ತಿ ಪಡಬೇಕಾಯಿತು. ಚೀನಾದ ಶೆಟ್ಲರ್ 13-21, 16-21 ನೇರ ಸೆಟ್ಗಳಿಂದ ಸೋಲನ್ನು ಅನುಭವಿಸಬೇಕಾಯಿತು. ಇನ್ನು ಇವರು ಕ್ವಾರ್ಟರ್ ಫೈನಲ್ನಲ್ಲಿ 2ನೇ ಶ್ರೇಯಾಂಕದ ಚೇನ್ ಯುಫೆ ಅವರನ್ನ ಸೋಲಿಸಿ ಮೊದಲನೇ ರೌಂಡ್ ಅಂದರೆ ರೌಂಡ್ 16ನಲ್ಲಿ ನಮ್ಮ ಭಾರತದ ಪಿ.ವಿ. ಸಿಂಧು ಅವರನ್ನು ಕೂಡ ಸೋಲಿಸಿದ್ರು. ಕರ್ನಾಟಕ ರಾಜ್ಯ ಸರ್ಕಾರ ಪ್ರಸಕ್ತ ಸಾಲಿನ ಡಿ ದೇವರಾಜು ಅರಸು ಪ್ರಶಸ್ತಿಯನ್ನ ಯಾರಿಗೆ ನೀಡಿದೆ ಅಥವಾ ಯಾರಿಗೆ ಘೋಷಿಸಿದೆ? ಸರಿಯಾದ ಉತ್ತರ ಎಸ್.ಕೆ. ಕಾಂತ. ಮಾಜಿ ಸಚಿವ ಕಾರ್ಮಿಕ ಹೋರಾಟಗಾರರಾದ ಎಸ್.ಕೆ. ಕಾಂತ ಅವರಿಗೆ ರಾಜ್ಯ ಸರ್ಕಾರ ನೀಡುವ ಪ್ರಸಕ್ತ ಸಾಲಿನ ಡಿ ದೇವರಾಜು ಅರಸು ಪ್ರಶಸ್ತಿಯನ್ನ ನೀಡಲಾಗಿದೆ, ಘೋಷಣೆ ಮಾಡಲಾಗಿದೆ. ಈ ಪ್ರಶಸ್ತಿಯು 5 ಲಕ್ಷ ರೂಪಾಯಿ ನಗದು ಬಹುಮಾನ ಮತ್ತು ಫಲಕವನ್ನು ಒಳಗೊಂಡಿದ್ದು ಆಗಸ್ಟ್ 20ರಂದು ವಿಧಾನಸೌಧದ ಬ್ಲಾಂಕೆಟ್ ಹಾಲ್ನಲ್ಲಿ ಬೆಳಿಗ್ಗೆ 11 ಗಂಟೆಗೆ ನಡೆಯುವಂತಹ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸ್ ಅವರ 109ನೇ ಜನ್ಮ ದಿನಾಚರಣೆಯಂದು ಪ್ರಸ್ತುತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾರೆ. ಸಾಹಿತಿ ಅಲ್ಲಮಪ್ರಭು ಬೆಟ್ಟದೂರ ನೇತೃತ್ವದ ಸಮಿತಿಯಿಂದ ಈ ಒಂದು ಪುರಸ್ಕಾರಕ್ಕೆ ಎಸ್.ಕೆ. ಕಾಂತ ಅವರನ್ನ ಆಯ್ಕೆ ಮಾಡಲಾಗಿದೆ. ಇವರು ದಲಿತ ಚಳುವಳಿ, ರೈತ ಚಳುವಳಿ, ಗೋಕಾಕ್ ಚಳುವಳಿಯಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸಿದಂತ ಕಾರ್ಮಿಕ ಹೋರಾಟಗಾರರಾಗಿದ್ದಾರೆ. ಭಾರತದ ಕ್ರಿಕೆಟ್ ತಂಡದ ಬೌಲಿಂಗ್ ಕೋಚ್ ಆಗಿ ಯಾವ ದೇಶದ ಆಟಗಾರನನ್ನ ಆಯ್ಕೆ ಮಾಡಲಾಗಿದೆ? ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ. ದಕ್ಷಿಣ ಆಫ್ರಿಕಾದ ಮಾಜಿ ವೇಗದ ಬೌಲರ್ ಮಾರ್ನೆ ಮಾರ್ಕೆಲ್ ಅವರನ್ನ ಭಾರತದ ಕ್ರಿಕೆಟ್ ತಂಡದ ನೂತನ ಬೌಲಿಂಗ್ ಕೋಚ್ ಆಗಿ ನೇಮಿಸಲಾಗಿದೆ ಅಂತ ಬಿಸಿಸಿಐನ ಕಾರ್ಯದರ್ಶಿ ಜೈಶಾ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ನಮ್ಮ ಕನ್ನಡಿಗರಾದಂತಹ ದೊಡ್ಡ ಗಣೇಶ್ ಅವರನ್ನ ಕೀನ್ಯಾ ದೇಶ ತನ್ನ ಬೌಲಿಂಗ್ ಕೋಚ್ ಆಗಿ ನೇಮಕ ಮಾಡಿಕೊಂಡಿದೆ. ಕೀನ್ಯಾ ತಂಡದ ಮುಖ್ಯ ಕೋಚ್, ಆಕ್ಚುಲಿ ಬೌಲಿಂಗ್ ಕೋಚ್ ಅಲ್ಲ, ಕೀನ್ಯಾ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ನೇಮಕಗೊಂಡಿರೋದು ನನ್ನ ಸೌಭಾಗ್ಯ ಅಂತ ದೊಡ್ಡ ಗಣೇಶ್ ಅವರು ಮಾಹಿತಿಯನ್ನು ಕೊಟ್ಟಿರ್ತಾರೆ. 2026ರ T20 ವಿಶ್ವಕಪ್ ಟೂರ್ನಿಯ ಅರ್ಹತೆಗೆ ನಡೆಸಲಾಗುತ್ತಿರುವ ಆಫ್ರಿಕಾ ಕ್ವಾಲಿಫೈಯರ್ ಪಂದ್ಯಗಳಿಗೆ ಮುನ್ನ ಭಾರತದ ಮಾಜಿ ಆಲ್ರೌಂಡರ್ ಮತ್ತು ಕನ್ನಡಿಗ ದೊಡ್ಡ ಗಣೇಶ್ ಅವರನ್ನ ಕೀನ್ಯಾ ಪುರುಷರ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ನೇಮಿಸಲಾಗಿದೆ. ಭಾರತ ಮತ್ತು ಯಾವ ಇನ್ನೊಂದು ದೇಶ ಅಪರೂಪದ ಖನಿಜಗಳ ಶೋಧ ಮತ್ತು ಪೂರೈಕೆಗಾಗಿ ಪಾಲುದಾರಿಕೆ ಒಪ್ಪಂದವನ್ನ ಮಾಡಿಕೊಂಡಿವೆ? ಸರಿಯಾದ ಉತ್ತರ ಅಮೆರಿಕ. ಗ್ರಾಫೈಟ್, ಗ್ಯಾಲಿಯಂ ಮತ್ತು ಜೆರ್ಮೇನಿಯಂಗಳಂತಹ ಅಪರೂಪದ ಖನಿಜಗಳ ಶೋಧ ಮತ್ತು ಪೂರೈಕೆಯ ಉದ್ದೇಶದಿಂದ ಭಾರತ ಮತ್ತು ಅಮೆರಿಕ ಜೂನ್ನಲ್ಲಿ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಿದವು. ಉಭಯ ದೇಶಗಳ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಉಪಸ್ಥಿತಿಯಲ್ಲಿ ಇಂಡಿಯಾ ಯುಎಸ್ ಇನಿಷಿಯೇಟಿವ್ ಫಾರ್ ಕ್ರಿಟಿಕಲ್ ಅಂಡ್ ಎಮರ್ಜಿಂಗ್ ಟೆಕ್ನಾಲಜಿ ಮಾತುಕತೆಗಳು ನಡೆದವು. ಭಾರತದ ಖನಿಜ್ ಬಿದೇಶ್ ಇಂಡಿಯಾ ಲಿಮಿಟೆಡ್ ಸದ್ಯ ಆಸ್ಟ್ರೇಲಿಯಾ, ಅರ್ಜೆಂಟೈನಾ ಮತ್ತು ಚಿಲಿ ದೇಶಗಳಲ್ಲಿ ಲಿಥಿಯಂ ಮತ್ತು ಕೋಬಾಲ್ಟ್ ನಿಕ್ಷೇಪಗಳಿವೆ ಎಂಬುದರ ಕುರಿತು ಅಧ್ಯಯನ ಮತ್ತು ಶೋಧವನ್ನ ಮಾಡ್ತಾ ಇವೆ. ಇವತ್ತಿನ ಪ್ರಶ್ನೆ, ಗಡಿ ಭದ್ರತಾ ಪಡೆಯ ಮುಖ್ಯಸ್ಥರಾಗಿ ಕೆಳಗಿನ ಯಾರು ನೇಮಕಗೊಂಡಿದ್ದಾರೆ? ದಲ್ಜಿತ್ ಸಿಂಗ್, ಅನಿಲ್ ಶರ್ಮಾ, ಸಂಜಯ್ ಶುಕ್ಲಾ, ಅಮಿತ್ ಪಟೇಲ್. ಉತ್ತರವನ್ನ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಪೇಯ್ಡ್ ನೋಟ್ಸ್ ಬೇಕು ಅಂದರೆ ನಿಮಗೆ ವಿಡಿಯೋದ ಪ್ರಾರಂಭದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಿಮಗೆ ಕ್ಲಾಸ್ ನೋಟ್ಸ್ ಬೇಕು ಅಂದರೆ ಟೆಲಿಗ್ರಾಮ್ಗೆ ಹೋಗಿ ಜಾಯ್ನ್ ಆಗಿ ಕ್ಲಾಸ್ ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ KPSC ಜಂಕ್ಷನ್ ವೆಬ್ಸೈಟ್ಗೆ ಹೋಗಿ ರಿವಿಷನ್ ಕ್ವಶನ್ಸನ್ನು ಅಟೆಂಡ್ ಮಾಡಿ ಪ್ರತಿದಿನ. ಸೊ ರಿವಿಷನ್ ಕೂಡ ಮಾಡ್ಕೋಬಹುದು. ಸಿಗೋಣ ಮತ್ತೊಂದು ವಿಡಿಯೋ ಅಂತ. ಎಲ್ರಿಗೂ ಧನ್ಯವಾದಗಳು.